ಹಿಂದ್ ಎಲ್ಲ ನನ್ನ ಅಗ್ನಿವೀರ ಟೈಗರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ನಿನ್ನೆ ನಿಮ್ಗೆ ಏನು ನ್ಯೂಸ್ ಬಂದಿದೆಪ್ಪ ಅಂತಂದರೆ, ಸೊ ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರ ತೆರಿಗೆಸಿಂದ 4 ವರ್ಷದ ಹುದ್ದೆ ಏನು ಮಾಡಿದಿರಲ್ಲ, ಸೊ ಅದರಲ್ಲಿ 100ಕ್ಕೆ 25% ಮಾತ್ರ ಪರ್ಮನೆಂಟನ್ನು ಮಾಡ್ಕೋತೀವಿ 4 ವರ್ಷ ಆದಮೇಲೆ ಅಂತ ತೆರಿಗೆಸಿಂದ ಮೊದಲಿಗೆ 3 ವರ್ಷದ ಹಿಂದ್ಗಡೆ ಈ ಇನ್ಫಾರ್ಮೇಷನನ್ನು ಮಾಡಿದರು. ಸೊ ಇವಾಗ ನಿನ್ನೆ ಬಂದಿರತಕ್ಕಂಥ ನ್ಯೂಸ್ ಪೇಪರ್ನಲ್ಲಿ ಏನು ಬಂದಿದೆ ಅಂತಂದರೆ, 100ರಲ್ಲಿ 75% ವಿದ್ಯಾರ್ಥಿಗಳನ್ನು 75% ಸೋಲ್ಜರ್ಸ್ಗಳನ್ನು ಪರ್ಮನೆಂಟಾಗಿ ಮಾಡ್ಕೋತೀವಿ ಅಂತೇಳಿಕೆಸಿಂದ ಸೊ ಒಂದು ಚರ್ಚೆ ಕೂಡ ನಡೀತಾ ಇದೆ. ಆದಷ್ಟು ಬಹಳ ಖುಷಿ ಆಯಿತು. ಸೊ ನಿನ್ನೆ ತಾನೇ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಸೊ ಕೊಡೋಕೆ ಆಗಿರಲಿಲ್ಲ. ಓಕೆ, ಇದ್ರ ಬಗ್ಗೆ ಚರ್ಚೆ ಎಲ್ಲಿ ನಡೀತಾ ಇದೆ, ಸೊ ಎಲ್ಲ ಅಧಿಕಾರಿಗಳು ಎಲ್ಲ ಇಂಡಿಯನ್ ಆರ್ಮಿ ಆಫೀಸರ್ಸ್ಗಳ ಕೂಡಿಕೆಸಿಂದ ಸೊ ಜೈಸಲ್ಮೇರ್ನಲ್ಲಿ ಈ ಚರ್ಚೆಯನ್ನು ಮೀಟಿಂಗ್ ನಡೀತಾ ಇದೆ. ಸೊ ಇದು 100% ಆಗೇ ಆಗುತ್ತಾ. ಯಾಕಂತಂದರೆ 100 ಸೋಲ್ಜರ್ಸ್ಗಳಲ್ಲಿ 25% ಮಾತ್ರ ಇಟ್ಕೊಂಡ್ರು. ಇನ್ನೂ ಇದಿರ್ತಕ್ಕಂಥ ಸೋಲ್ಜರ್ಸ್ಗಳು ಅದರ ಜೊತೆಗೆ 25% ಸೋಲ್ಜರ್ಸ್ಗಳನ್ನ ಮಾತ್ರ ಇಟ್ಕೊಂಡ್ರು. ಅಲ್ಲಿ ಬಾರ್ಡರ್ಗೆ ಎಷ್ಟು ಜನಗಳನ್ನು ವರ್ಕ್ ಮಾಡೋಕ್ಕೆ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ಅಷ್ಟೇ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಟೋಟಲಿ ಬಂದುಬಿಟ್ಟು 75% ಸೋಲ್ಜರ್ಸ್ಗಳನ್ನು ಅಲ್ಲಿ ಇಟ್ಕೊಳಕತ್ತಿದ್ದಾರೆ. ಸೊ ಬಹಳ ಖುಷಿ ಆಯಿತು. ಎಷ್ಟೋ ನಮ್ಮ ಸೋಲ್ಜರ್ಸ್ಗಳು ಸರ್ 4 ವರ್ಷ ಮಾಡಿ ಬರೋದ್ರಿಂದ ನಮಗೇನು ಫೈದಾ ಇಲ್ಲ ಸರ್, ಮತ್ತೆ ನಮ್ಗೆ ಇಲ್ಲಿ ಬಂದ ಮೇಲೆ ಹೋಗೋಕ್ಕಾಗಲ್ಲ ಸರ್, ಅದಕ್ಕೆ ಇಲ್ಲೇ ಬೇರೆ ಟ್ರೈ ಮಾಡ್ತೀವಿ ಅದು ಟ್ರೈ ಮಾಡ್ತೀವಿ ಅಂತ ಕೇಳಿಸಂದ ಸಾಕಷ್ಟು ಜನಗಳು ಮನನೊಂದಿದ್ರಿ. ಓಕೆ, ಇಲ್ಲಿ 75% ಕೊಡ್ತಾ ಇದ್ದೀರಪ್ಪ ಅಂತಂದರೆ ಅದು ಆ್ಯಕ್ಚುಲಿ ಕರೆಕ್ಟೇ. ಯಾಕಪ್ಪ ಅಂತಂದರೆ ಈಗ ನೀವು 4 ವರ್ಷ ಮಾಡಿರ್ತೀರಿ, 75 ಜನಗಳನ್ನು ಹೊಳ್ಳಿ 15 ವರ್ಷ ಸರ್ವಿಸ್ ಮಾಡೋಕ್ಕೆ ನಿಮ್ಗೆ ಅವಕಾಶವನ್ನು ಕೊಡ್ತಾರೆ. ಯಾಕಂತಂದರೆ ಸೊ ಇನ್ನೂ ಉಳಿದಿರ್ತಕ್ಕಂಥದ್ದು 25 ಮೆಂಬರ್ಸಿಗೆ ಇಂಟ್ರೆಸ್ಟ್ ಇರೋದಿಲ್ಲ, 4 ವರ್ಷ ಆದಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅಂಥವ್ರು ಹೊರಗಡೆ ಬರ್ಬೋದು. ಅಲ್ಲಿ ನಿಮ್ಗೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ, ಸೊ ಮತ್ತೆ ನಿಮ್ಗೆ 75% ಯಾವ ಥರ ತುಂಬ್ಕೊಳ್ತಾರಪ್ಪ ಅಂದರೆ, ನೀವೀಗ 4 ವರ್ಷದಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ನೀವು ಯಾವ ಥರ ಫಿಸಿಕಲ್ ಮಾಡಿದಿರಿ, ಯಾವ ಥರ ಡ್ಯೂಟಿ ಮಾಡಿದಿರಿ, ಯಾವ ಥರ ನಿಮ್ಮ ಬಿಹೇವಿಯರ್ ಯಾವ ಥರ ಇದಾವೆ, ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮದು ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರಲ್ಲ ಆಲ್ಮೋಸ್ಟ್ ಅಲ್ಲ, ಆ ಎಕ್ಸಾಮ್ನಲ್ಲಿ ಪರ್ಫಾರ್ಮೆನ್ಸನ್ನು ಯಾವ ಥರ ತೋರಿಸ್ತಾ ಇದ್ದೀರಿ, ನಿಮ್ಮ ಡ್ಯೂಟಿ ಯಾವ ಥರ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅಥವಾ ಸುಮ್ಮನೆ ಅನ್ನೆಸೆಸರಿ ಮಾತಾಡೋದು ಯಾರಿಗಾದರೂ ಈ ಥರ ಮಾಡ್ತಾ ಇದ್ದೀರಾ. ಸೊ ಪ್ರತಿಯೊಂದು ಪಾಯಿಂಟನ್ನು ನಿಮ್ದು ನೋಟ್ ಮಾಡ್ಕೊಳ್ತಾನೆ ಇದ್ದಾರಾ. ಓಕೆ, ಪ್ರತಿಯೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಇದ್ದಾರೆ. 4 ವರ್ಷ ನೆಕ್ಸ್ಟ್ ಅಂದರೆ 2026ರಲ್ಲಿ ಮಾರ್ಚ್ನಲ್ಲಿ 4 ವರ್ಷ ಫಸ್ಟ್ ಬ್ಯಾಚ್ ಅಗ್ನಿವೀರ ಕ್ಲೋಸ್ ಆಗುತ್ತೆ. ಅಂದರೆ ಕಂಪ್ಲೀಟಾಗಿ 4 ವರ್ಷ ಮುಗಿದ ನಂತರ ಅವರಿಗೆ 100ರಲ್ಲಿ 75 ಜನಗಳಿಗೆ ಪರ್ಮನೆಂಟ್ 15 ವರ್ಷ ಸರ್ವಿಸನ್ನು ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾನೆ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಕೂಡ. ಇಲ್ಲಿ ನೋಡ್ಕೊಡ್ರಿ ಏನೆಲ್ಲ ನಿಮ್ಗೆ ಅವಕಾಶ ಸಿಗ್ತಾ ಇದೆ ಇದರಲ್ಲಿ ಇಂಡಿಯನ್ ಆರ್ಮಿಲಿ ಅಂತಂದರೆ, ಏನು 25 ಜನಗಳು ಬರ್ತಿಲ್ಲ, ನಿಮಗೆ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಅಂತ ಕೊಡ್ತಾರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ತೊಗೊಂಡ್ಬಿಟ್ಟು ರಿಸರ್ವೇಷನ್ ಆಗಿರ್ತಾವೆ ನಿಮಗೆ ಸ್ಟೇಟ್ ಗೌರ್ಮೆಂಟ್ದಲ್ಲಿ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಹೋಗ್ತೀನಿ ಅಂದರೆ ಅಲ್ಲಿ ಕೂಡ ರಿಸರ್ವೇಷನ್ ನಿಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿಸಿಂದ ಸೊ ಅಲ್ಲಿ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಆದಷ್ಟು ಟ್ರೈ ಮಾಡಿರಿ, ನಾನು ಪರ್ಮನೆಂಟ್ ಮಾಡ್ಕೊಳ್ಳೇಬೇಕು, ನಾನು ಪರ್ಮನೆಂಟ್ ಆಗಲೇಬೇಕು ಅಂತ ಕೇಳಿಸಿಂದ ಟ್ರೈ ಮಾಡಿರಿ. ಓಕೆ, ಇನ್ಮೇಲೆ ಯಾರೆಲ್ಲ ಅಗ್ನಿವೀರಿಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ, ನೆಕ್ಸ್ಟ್ ಮಂಗಳೂರು ಯಾರು ಆಯಿತು, ಅದರ ಜೊತೆಗೆ ಬೆಂಗಳೂರು ಯಾರ್ದಾರ್ದು ಫಿಸಿಕಲ್ ಇದೆ, ನೆಕ್ಸ್ಟ್ ಬೆಳಗಾವಿ ಯಾರ್ದಾರ್ದು ಕಂಪ್ಲೀಟ್ ಆಗಿ ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಾ ಇದ್ದೀರಿ. ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆ ಇತ್ತಪ್ಪ ಅಂದರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ಇನ್ನು ಯಾವ ಥರ ಪ್ಲ್ಯಾನ್ ಮಾಡಬೇಕು ನೀವು ಇನ್ಮೇಲೆ ಅಗ್ನಿವೀರ ಟ್ರೈ ಮಾಡ್ತಿರ್ತಕ್ಕಂಥವ್ರು, ಸೊ ಫಸ್ಟ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು, ನಿಮ್ಮ ತಲೆಯಲ್ಲಿ ಏನಿರಬೇಕು, ಅದು ಏನೇ ಆಗಲಿ, ನಾನು ಒಂದೇ ದಿನ ಡ್ಯೂಟಿ ಮಾಡಲಿ, 1 ವರ್ಷನೇ ಡ್ಯೂಟಿ ಮಾಡಲಿ, ನಾನು 100% ಇಂಡಿಯನ್ ಆರ್ಮಿಗೆ ಹೋಗ್ತೀನಿ ಅಂತ ನಿಮ್ಮ ಹತ್ರ ಮೈಂಡ್ ಸೆಟ್ನಲ್ಲಿ ಇರಬೇಕು. ಓಕೆ, ಆ ಥರ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಎಕ್ಸಾಮ್ ಜೊತೆಗೆ ಫಿಸಿಕಲ್ಲು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಮುಂದೆ ಬರ್ತಿರ್ತಕ್ಕಂಥ ನೋಟಿಫಿಕೇಷನ್ಗೆ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ನಲ್ಲಿ ಮತ್ತೆ ಹೊಸ 2026 ನೋಟಿಫಿಕೇಷನ್ ಕೂಡ ಆಗುತ್ತಾ. ಓಕೆ, ಇಷ್ಟು ಅದರಲ್ಲಿ ಏನು ಸವಲತ್ತನ್ನು ಕೊಟ್ಟಿದ್ದಾರೆ ಅಂತಾರೆ. ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಈಸಿಯಾಗಿರ್ತಕ್ಕಂಥದ್ದು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮನ್ನು ಮಾಡಿದರು. ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಕ್ಸಾಮ್ ಇದೆ. ಅದರ ಜೊತೆಗೆ ಟೈಮಿಂಗ್ ನೋಡಿಕೊಡ್ರಿ. ರನ್ನಿಂಗ್ ಟೈಮಿಂಗ್ 6 ನಿಮಿಷ 15 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ನಿಮಗೆ ಫುಲ್ಅಪ್ಸ್ನಲ್ಲಿ ಕೂಡ ಏನೋ ಆರಾಮ್ಸೆ ಆಗಿ ನೀವು ಹೊಡಿಬಹುದು. ಮೊದಲಿನ ಥರ 600 ಜನಗಳನ್ನು ರನ್ನಿಂಗ್ ಬಿಡೋದಿಲ್ಲ, ಕೇವಲ 100 ಜನಗಳನ್ನು ಮಾತ್ರ ರನ್ನಿಂಗ್ ಬಿಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಫಿಸಿಕಲಲ್ಲಿ ಎಲ್ಲರೂ ಕೂಡ ಪಾಸ್ ಆಗ್ತಿದ್ದಾರೆ. ಸೊ ಹಾರ್ಡ್ ವರ್ಕನ್ನು ಮಾಡಬೇಕಾಗಿತ್ತು. ಮೊದಲಿಗೆ ಕಂಪೇರ್ ಮಾಡಿಕೊಡ್ರಿ, 6 ನಿಮಿಷ 45 ಸೆಕೆಂಡ್ನಲ್ಲಿ ಓಡಿ ಬರಬೇಕಿತ್ತು. ಈಗ 6 ನಿಮಿಷ 15 ಸೆಕೆಂಡ್ನಲ್ಲಿ ಕೂಡ ಹುಡುಗರು ಓಡ್ತಾ ಇಲ್ಲಪ್ಪ ಅಂದರೆ ನಿಮ್ಮ ಮೈಂಡ್ ಸೆಟ್ನಲ್ಲಿ ಕುಂತ್ಬಿಟ್ಟಿದೆ, ನಾನು 6 ನಿಮಿಷ 15 ಸೆಕೆಂಡ್ ಮಟ್ಟ ಟೈಮ್ ಐತಲ್ಲ, ಅಲ್ಲಿ ಮಟ್ಟ ನಾನು ಓಡಬಹುದು. ಆ ಥರ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಹಾರ್ಡ್ ವರ್ಕನ್ನು ಮಾಡಿರಿ. ಒಂದೇ ತಿಂಗಳಲ್ಲಿ ಕೂಡ ಟೈಮನ್ನು ಕುಂದಿರ್ಸ್ಬೋದು. ಬಟ್ ಡಿಪೆಂಡ್ ಅಪಾನ್ ನಿಮ್ಮ ಮೈಂಡ್ ಸೆಟ್ ಇರಬೇಕು. ಮೈಂಡ್ ಸೆಟ್ಟು ಮತ್ತು ನಿಮ್ಮ ಸ್ಟ್ರೆಂತ್ ಮೇಲೆ ಇಂಪಾರ್ಟೆಂಟ್ ಆಗುತ್ತಾ. ಓಕೆ, ಇಲ್ಲಿ ಇನ್ನೊಂದು ಸುವರ್ಣ ಅವಕಾಶ ಏನಪ್ಪ ಅಂದರೆ ಎಲ್ಲರೂ ಕೂಡ ರೆಡಿಯಾಗಿರಿ. ಇದಕ್ಕೋಸ್ಕರ
ಈ ಇನ್ಫಾರ್ಮೇಷನ್ ತಿಳಿಸಬೇಕಾಗಿತ್ತು. ಬೇಕಿದ್ರೆ ಈ ನ್ಯೂಸ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ನ ನನ್ನ ಟೆಲಿಗ್ರಾಮ್ದಲ್ಲಿ ಕೂಡ ನಿಮ್ಗೆ ಶೇರನ್ನು ಮಾಡಿರ್ತೀನಿ. ಬೇಕಿದ್ರೆ ಒಂದು ಸಾರಿ ಚೆಕ್ಕನ್ನು ಮಾಡಿಕೊಡ್ರಿ, ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ನೋಡ್ಕೊಡ್ರಿ, ಅಗ್ನಿವೀರ್ ಕಾಯಂ ನೇಮಕ ಶೇಕಡ 75% ಹೆಚ್ಚಳ ಅಂತ ಹೇಳ್ಕೇಶನ್ ಕೊಟ್ಟಿದ್ದಾರೆ. ಗುರುವಾರ ಅಂದರೆ ಗುರುವಾರ ದಿನ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಇದು, ನ್ಯೂಸ್ ಪೇಪರ್ನಲ್ಲಿ ಬಂದಿದೆ. ಓಕೆ, ನೋಡ್ಕೊಡ್ರಿ ಸರಿ. ಸೊ ಇದು ಬಂದಿರತಕ್ಕಂಥದ್ದು ನ್ಯೂಸ್ ಪೇಪರ್ನಲ್ಲೇ ಬಂದಿದೆ, ಯಾವುದೇ ಅನ್ನೆಸೆಸರಿ ಹೊರಗಡೆ ಆಗಿರ್ತಕ್ಕಂಥದ್ದಲ್ಲ. ಸೊ ಇದು ನ್ಯೂಸ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನು ನಾನು ಟೆಲಿಗ್ರಾಮ್ದಲ್ಲಿ ಕೂಡ ನಿಮ್ಗೆ ಶೇರನ್ನು ಮಾಡ್ತೀನಿ. ಇನ್ನೊಂದು ಅವಕಾಶ ಏನಪ್ಪ ಅಂತಂದರೆ, ನೀವು ಇಂಡಿಯನ್ ಆರ್ಮಿಯಾಗಿ ನೀವು ಕೂಡ ಸೇರಿಕೊಳ್ಬೇಕು. ಸೊ ಇನ್ನೊಂದು ಅವಕಾಶ ಏನಾದರೂ ಸಿಗ್ತದ ಸರ್? ನಮ್ಮದು ಅಗ್ನಿವೀರ್ ಏಜ್ ಕಂಪ್ಲೀಟ್ ಆಗಿದೆ ಸರ್, ನನ್ನ ಹೈಟ್ ಕಡಿಮೆ ಇದೆ ಸರ್, ನನಗೆ ಎಕ್ಸಾಮು ಕೂಡ ಒಂದು ಸ್ವಲ್ಪ ವೀಕ್ನೆಸ್ ಇದ್ದೀನಿ ಅಂತ ತಗೋರೆ, ಟೆರಿಟೋರಿಯಲ್ ಆರ್ಮಿ ಅಂತ ಕೇಸಂದ TA ಆರ್ಮಿ ಅಂತ ಕೇಸಂದ ಸೊ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರೆ. ಸೊ ಇದು ಬಂದ್ಬಿಟ್ಟು ಯಾವುದೇ ಥರಂಥ ಅರ್ಜಿ ಕೂಡ ಇರೋದಿಲ್ಲ, ಡೈರೆಕ್ಟ್ ಆಗಿರ್ತಕ್ಕಂಥ ಓಪನ್ ರ್ಯಾಲಿ ಆಗಿರ್ತದೆ. ಇದು ಬಂದ್ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದಾವೆ. ಬೆಳಗಾವದಲ್ಲಿದೆ, ಸಿಕಂದ್ರಾಬಾದಲ್ಲಿದೆ, ಅದೇ ಥರನಾಗಿ ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಬೇರೆ ಬೇರೆ ಟೋಟಲಿ 4 ಸ್ಟೇಟ್ನಲ್ಲಿ ನಮ್ಮ ಕರ್ನಾಟಕದವರು ಕೂಡ ಹೋಗಿ ಅಲ್ಲಿ ರ್ಯಾಲಿಗಳನ್ನು ಅಟೆಂಡ್ ಆಗ್ಬೋದು. ಸೊ ಆದ ಕಾರಣಕ್ಕೋಸ್ಕರ ಇದೇ ಅಂದರೆ ಮುಂದಿನ ತಿಂಗಳ ನವಂಬರ್ 21, 22, 23ನೇ ತಾರೀಕು ಅಂತ ಅಂತಿದ್ದಾರೆ. ಸೊ ಅದೇ ಡೇಟ್ ಫಿಕ್ಸ್ ಆಗ್ಬೋದು. ಬಟ್ ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಫಸ್ಟ್ನೇ ಡೇಟಿಗೆ 16, 17 ಅಂತ ಹೇಳಿದ್ರು. ಸೊ ಯಾವುದೇ ಒಂದು ಡೇಟ್ ಆಗಿರಲಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಇದಕ್ಕೆ ಹೈಟ್ 160 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ನಿಮಗೆ ನೋಡ್ಕೊಡ್ರಿ, ರನ್ನಿಂಗ್ ಏನಾರ ಹೊಡೆದ್ರಿಯಪ್ಪ ಅಂತಂದರೆ 100% ನೀವು ಮುಂದೆ ಸೆಲೆಕ್ಷನ್ ಪಕ್ಕ ಆಗ್ತೀರಾ. ರನ್ನಿಂಗ್ ಮೋಸ್ಟ್ ಇಂಪಾರ್ಟೆಂಟು. 5 ನಿಮಿಷ 5 ಸೆಕೆಂಡಲ್ಲಿ ಬಂದಿರತಕ್ಕಂಥವ್ರು 5 ನಿಮಿಷ 10 ಸೆಕೆಂಡ್ ಏನಾದರೂ ನೀವು ಮಣ್ಣು ಗ್ರೌಂಡ್ನಲ್ಲಿ ಮಾಡಿದ್ರಿಯಪ್ಪ ಅಂದರೆ 100% DRಯಲ್ಲಿ ಹೊಡಿತೀರಿ. ಅಕಸ್ಮಾತ್ ನೀವೇನಾದರೂ ಟೈಮ್ ಬಹಳ ಕುಂದಿರ್ತಾ ಇದೆ ಸರ್, ನಮ್ಮದು ಸರ್ ಟೈಮಿಂಗ್ ಕುಂದಿರ್ತಾ ಇಲ್ಲ ಸರ್, ನಿಮ್ಮ ಅಕಾಡೆಮಿದಲ್ಲಿ ಏನಾದರೂ ಕೋಚಿಂಗ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ, ಸೊ ನಮ್ಮ ಅಕಾಡೆಮಿದಲ್ಲಿ ಟೆರೋಟಿಯಲ್ ಆರ್ಮಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಬ್ಯಾಚನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಬೇಕಿದ್ರೆ ಇಲ್ಲಿ ನೋಡ್ಕೋಬೋದು ವಿಡಿಯೋಗಳನ್ನು. ಸೊ ಇವತ್ತೇ ಇಷ್ಟು ಸ್ಟೂಡೆಂಟ್ಗಳು ನಮ್ಮ ಹತ್ರ ಟೆರೋಟಿಯಲ್ ಆರ್ಮಿಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಬಂದು ಈ ಬ್ಯಾಚ್ಗೆ ಜಾಯ್ನ್ ಆಗಿ ನಾನು ಟೆರೋಟಿಯಲ್ ಆರ್ಮಿ ಸೇರ್ಕೊಳ್ಳೇಬೇಕು, ನಾನು ಈ ಸರಿ ಪಕ್ಕ ಇಂಡಿಯನ್ ಆರ್ಮಿ ಆಗಲೇಬೇಕು, ನೆಕ್ಸ್ಟ್ ಅಗ್ನಿವೀರ್ ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥ ನೋಟಿಫಿಕೇಷನ್ಗೆ ರೆಡಿ ಆಗಬೇಕು ಅಂದ್ಕೊಂಡಿದ್ರೆ ನಾವು ಬಂದುಬಿಟ್ಟು ಉಚಿತ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಫಿಸಿಕಲ್ ಫ್ರೀ ಆಗಿರೇ ಇರ್ತದೆ. ಹಾಸ್ಟೆಲ್ಲು ಮತ್ತು ಊಟದ ವ್ಯವಸ್ಥೆ ಮಾತ್ರ ಫೀಸನ್ನು ಕಟ್ಕೊಳ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಯಾವುದೂ ಕೂಡ ಫೀಸ್ ಇರೋದಿಲ್ಲ. ಇಲ್ಲಿ ನಮ್ಮ ಹತ್ರ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಜಿಲ್ಲಾ ಕ್ರೀಡಾಂಗಣ, ಮಣ್ಣಿನ ಗ್ರೌಂಡ್ ಇದೆ, 400 ಮೀಟರ್ ಟ್ರ್ಯಾಕ್. ಈ ಗ್ರೌಂಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದರೆ ಬೇಕಾದಂಥ ಗ್ರೌಂಡಿನಲ್ಲಿ ರನ್ನಿಂಗ್ ಬಿಟ್ಟರೂ ಕೂಡ 100% ಎಕ್ಸಲೆಂಟ್ ಹೊಡಿತೀರಾ. ಸೊ ಆ ಥರ ನಾವು ಟ್ರೈನಪ್ಪನ್ನು ಕೊಡ್ತಾನೆ ಇದ್ದೀವಿ. ಆದ ಕಾರಣಕ್ಕೋಸ್ಕರ ನೀವು ಬರಬೇಕು ಅಂದ್ಕೊಂಡಿದ್ರೆ ನಮ್ಮ HZ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು ಆಫೀಸ್ ನಂಬರ್ ಇರ್ತೈತಿ. ಅನ್ನೆಸೆಸರಿ ಯಾವುದಕ್ಕೂ ಕೂಡ ಇನ್ಫಾರ್ಮೇಷನ್ಗೆ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಇದು ಅಡ್ಮಿಷನ್ಗೆ ಬೇಕಾಗಿತ್ತಪ್ಪ ಅಂದರೆ ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೋದು. ಅಡ್ಮಿಷನ್ ಕೂಡ ಪ್ರಾರಂಭವಾಗಿದ್ದವು. ಇದು ಕೇವಲ 100 ಜನಗಳಿಗೆ ಮಾತ್ರ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದೀವಿ. ಹಾಸ್ಟೆಲಿನ ಊಟದ ಮಾತ್ರ ಫೀಸನ್ನು ಕಟ್ಕೊಳ್ಬೇಕು. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಸ್ನೇಹಿತನಿಗೆ ಕೂಡ ತಪ್ಪದೇ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಈ ಸರಿ ಯಾರೆಲ್ಲ ಇಂಡಿಯನ್ ಆರ್ಮಿಗೆ ರೆಡಿ ಆಗ್ತಾ ಇದ್ದಾರೆ, ಯಾರೆಲ್ಲ ಪ್ರಿಪರೇಷನ್ ಮಾಡ್ತಿಲ್ಲ, ಸೊ ಜೈ ಇಂಡಿಯನ್ ಆರ್ಮಿ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತು ಸರ್, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಬಹಳಷ್ಟು ಯೂಸ್ ಆಗ್ತಾ ಇದೆ, ಸೊ ಇದೇ ಥರನಾಗಿ ಇನ್ಫಾರ್ಮೇಷನ್ ಬೇಕಾಗುತ್ತೆ ಸರ್ ಅನ್ನೋರು ಪ್ರತಿಯೊಬ್ಬರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದ್ದಿಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನು ನಿಮ್ಗೆ ಬರ್ತಾನೆ ಹೋಗುತ್ತೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.